ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತು ಬಂದು ಪೋಲಿ ಪಾಡ್ಯಮಿ ಅಂತ ಕೂಡ ಕರೀತಾರೆ. ಇದನ್ನು ಅಂದರೆ ತಮಿಳುನಾಡುಗಳಲ್ಲಿ ಮತ್ತು ಆಂಧ್ರ ಕಡೆ ತುಂಬಾ ವಿಶೇಷವಾಗಿ ಮಾಡ್ತಾರೆ. ಇದನ್ನು ಯಾಕೆ ಮಾಡ್ತಾರೆ ಅಂದರೆ, ವಿಶೇಷವಾಗಿ ಸ್ನೇಹಿತರೆ, ಅಲ್ಲಿ ಒಂದು ದೇವತೆ ಇದ್ದಾರೆ ಪೋಲಿಯಮ್ಮ ಅಂತ. ಅದಕ್ಕೆ ಸಂಬಂಧಪಟ್ಟಂಥ ವಿಶೇಷವಾದ ದೀಪದ ಆರಾಧನೆನ ಮಾಡ್ತಾರೆ. ಆದರೆ ಯಾಕೆ ಇದು ವಿಶೇಷ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾರಿಗೆ ಮದುವೆ ಆಗ್ತಾ ಇಲ್ಲ, ಯಾರಿಗೆ ದಾಂಪತ್ಯದಲ್ಲಿ ಕಲಹ ಇದೆ, ಯಾರಿಗೆ ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂತ ಬಯಸ್ತಾ ಇರ್ತಾರೋ ಅಂಥವರು ಅಮಾವಾಸ್ಯೆ ಆದ ಬೆಳಗ್ಗೆ ಸೋಮವಾರದ ಸಮಯದಲ್ಲಿ ವಿಶೇಷವಾಗಿ ಪಾಡ್ಯ ಬರುತ್ತೆ. ಆ ಪಾಡ್ಯದ ದಿನಗಳಲ್ಲಿ, ಅಮಾವಾಸ್ಯೆ ಆದ ದಿನದಲ್ಲಿ ಬರುವಂತಹ ಪಾಡ್ಯ ದಿನ ನಾವು ಪೋಲಿ ಪಾಡ್ಯಮಿ ಅಂತ ಕೂಡ ಕರೀತಾರೆ. ಇವತ್ತಿನ ಸಂಜೆ ಸಮಯದಲ್ಲಿ ವಿಶೇಷವಾಗಿ ನಾನಾ ರೀತಿಯ ದೀಪಗಳನ್ನು ನದಿಗಳಲ್ಲಿ, ಕಲ್ಯಾಣಿಗಳಲ್ಲಿ, ವಿಶೇಷವಾಗಿ ಯಾರು ಮದುವೆ ಆಗ್ತಾ ಇಲ್ಲ ಅಂಥ ಹೆಣ್ಮಕ್ಳಿರ್ಬೋದು, ಗಂಡು ಮಕ್ಳಿರ್ಬೋದು, ಅಥವಾ ದಾಂಪತ್ಯದಲ್ಲಿ ಕಲಹ ಇರೋ ಅಂಥದ್ದು, ಜಗಳ ಇರೋ ಅಂಥದ್ದು ಅಂಥವರು, ಅದೇ ರೀತಿ ಮನೆಯಲ್ಲಿ ಮಹಾಲಕ್ಷ್ಮಿ ಯಾವಾಗಲೂ ಸ್ಥಿರವಾಗಿ ನೆಲೆಸಬೇಕು ಅಂತ ಬಯಸೋ ಅಂಥವ್ರು, ಶಿವ ಪಾರ್ವತಿ ಯಾವ ರೀತಿ ಅನ್ಯೋನ್ಯವಾಗಿರಬೇಕು ಅಂತ ಬಯಸೋ ಅಂಥವ್ರು ಇವತ್ತಿನ ದಿನ ವಿಶೇಷವಾಗಿ ಕಲ್ಯಾಣಿಗಳಲ್ಲಿ ದೀಪನ ತೇಲಿ ಬಿಡ್ತಾರೆ. ಅದರಲ್ಲೂ ಯಾವ ರೀತಿ ದೀಪಗಳನ್ನ ತೇಲಿ ಬಿಡ್ತಾರೆ ಅಂದರೆ, ಬಾಳೆಕಂದಿಂದ ಪಟ್ಟಿಗಳೆಲ್ಲ ಇರುತ್ತಲ್ಲ, ಆ ಪಟ್ಟಿಗಳಲ್ಲಿ ಅದನ್ನು ತಗೊಂಡು ಅದ್ರ ಒಳಗಡೆಗೆ ದೀಪಗಳನ್ನು ಇಟ್ಟು ಅದನ್ನು ಹರಿಯೋ ನದಿಗೆ ಬಿಡೋದ್ರಿಂದ ಆದಷ್ಟು ಬೇಗ ಯಾರಿಗೆ ಕಂಕಣ ದೋಷಗಳಿರುತ್ತೋ, ಮದುವೆ ದೋಷಗಳಿರುತ್ತೋ, ಕದಲಿ ದೋಷಗಳಿರುತ್ತೋ, ಕುಂಭ ದೋಷಗಳಿರುತ್ತೋ ಅಂಥವ್ರಿಗೆ ಅತಿ ಶೀಘ್ರವಾಗಿ ಮದುವೆ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ. ಅದರಲ್ಲೂ ವಿಶೇಷವಾಗಿ ನೀವು ಕಮಲದ ನಾರಿನಿಂದ ಮಾಡಿರೋ ಅಂತಹ ಬತ್ತಿಗಳು ಸಿಗುತ್ತೆ ಗ್ರಂಥಿಗೆ ಅಂಗಡಿಗಳಲ್ಲಿ. ಬಾಳೆಯ ದಿಂಡು ಅಂತ ನಿಮಗೆ ಗೊತ್ತೇ ಇರುತ್ತೆ. ಆ ಬಾಳೆಯ ದಿಂಡಿಂದು ಪಟ್ಟಿನ ನೀವು ಕಟ್ ಮಾಡ್ಕೊಂಬಿಟ್ಟು, ನೀವು ಉದ್ದಕ್ಕೆ ಕಟ್ ಮಾಡಿಕೊಂಡು ಅದರಗಳಲ್ಲಿ ನೀವು ದೀಪನ ಇಟ್ಟು ತೇಲಿ ಬಿಡ್ಬೋದು. ಇಲ್ಲ ಅಂದರೆ ರೌಂಡಾಗಿ ನೀವು ಕಟ್ ಮಾಡಿ ಅದರ ಮೇಲೆ ನೀವು ದೀಪಗಳನ್ನ, ಅದರಲ್ಲೂ ಕಮಲದ ಬತ್ತಿ ನಾರಿನಿಂದ ಮಾಡಿರೋಂಥ, ಅಂದರೆ ಕಮಲದ ಹೂವಿನ ನಾರುಗಳಿಂದ ಮಾಡಿರೋಂಥ ಬತ್ತಿಗಳು ಗ್ರಂಥಿಗೆ ಅಂಗಡಿಗಳಲ್ಲಿ ಹೋದರೆ 10 ರೂಪಾಯಿ ಕೊಟ್ಟರೆ ಕೊಡ್ತಾರೆ. ಒಂದು 5 ತೊಗೊಂಡ್ರೆ ನೀವು 5 ದೀಪಗಳನ್ನ ಹಚ್ಬೋದು. ಅದನ್ನು ನೀವು ಏನು ಮಾಡಬೇಕು ಅಂದರೆ, ಸ್ವಲ್ಪ ತುಪ್ಪದಲ್ಲಿ ಅದ್ದುಬಿಟ್ಟು ನೀವು ಆ ಬಾಳೆಪಟ್ಟಿಯ ಎಲೆ ಇರುತ್ತಲ್ಲ, ಆ ಕಂದಿನ ಮೇಲೆ ನೀವು ಅದನ್ನು ಇಟ್ಬಿಟ್ಟು ನಿಮ್ಮ ಮನಸ್ಸಲ್ಲಿ ನೀವು ಯಾರನ್ನಾದರೂ ಪ್ರೀತಿಸ್ತಾ ಇರ್ಬೋದು, ಅಥವಾ ನಿಮಗೆ ಇಂಥ ಹುಡುಗಿನೇ ನಾನು ಮದುವೆ ಆಗಬೇಕು, ಇಂಥ ಹುಡುಗನ ನಾನು ಮದುವೆ ಆಗಬೇಕು ಅಂತ ಬಯಸ್ತಾ ಇರೋವಂಥವ್ರು ನಿಮ್ಮ ಸುತ್ತಮುತ್ತ ಇರುವಂತಹ ಶಿವನ ದೇವಸ್ಥಾನಗಳಲ್ಲಿ, ಲಕ್ಷ್ಮೀ ದೇವಸ್ಥಾನಗಳಲ್ಲಿ, ಅಥವಾ ಕಲ್ಯಾಣಿಗಳಲ್ಲಿ, ಕಾಲಭೈರವನ ಕ್ಷೇತ್ರಗಳಲ್ಲಿ, ಅಥವಾ ಶನಿದೇವರ ದೇವಸ್ಥಾನಗಳಲ್ಲಿ, ವಿಶೇಷವಾಗಿ ಸಮುದ್ರಗಳ ಹತ್ರ, ನದಿಗಳ ಹತ್ರ, ಕೆರೆಗಳ ಹತ್ರ, ವಿಶೇಷವಾಗಿ ಕಲ್ಯಾಣಿಗಳ ಹತ್ರ ಇವತ್ತಿನ ದಿನ ಆ ದೀಪಗಳನ್ನು ನೀವು ತೇಲಿ ಬಿಡೋದ್ರಿಂದ ಖಂಡಿತವಾಗ್ಲೂ ವಿವಾಹದಲ್ಲಿ ಯಾವುದೇ ರೀತಿಯ ದೋಷಗಳಿದ್ರೂ ನೀವು ಇಷ್ಟಪಟ್ಟವರನ್ನು ನೀವು ಮದುವೆ ಆಗೋವಂಥ ಯೋಗ ನಿಮಗೆ ಬೇಕು ಅಂದರೆ ನೀವು ಶಿವನ ಹತ್ರ ಪ್ರಾರ್ಥನೆ ಮಾಡಿಕೊಂಡು, ಪಾರ್ವತಿ ಹತ್ರ ಪ್ರಾರ್ಥನೆ ಮಾಡಿಕೊಂಡು ದೀಪಗಳನ್ನು ನೀವು ಇವತ್ತಿನ ದಿನ ತೇಲಿ ಬಿಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಅಕಸ್ಮಾತ್ ನಿಮಗೆ ಅಲ್ಲಿ ಕಲ್ಯಾಣಗಳಲ್ಲೆಲ್ಲ ಹೋಗೋಕ್ಕಾಗ್ತಾ ಇಲ್ಲ ಅಂತ ಅನ್ನೋರು ಮನೆಗಳಲ್ಲೇ ನೀವು ಸರಳವಾಗಿ ಕೂಡ ಮಾಡ್ಕೊಬೋದು. ಏನು ಅಂತ ಅಂದರೆ, ಇವತ್ತಿನ ಸಂಜೆ ತನಕ ನಿಮಗೆ ಸಮಯ ಇರುತ್ತೆ, ರಾತ್ರಿ ತನಕನೂ ಸಮಯ ಇರುತ್ತೆ. ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ, ನಿಮ್ಮ ಮನೆಯಲ್ಲಿರುವಂತಹ ತಾಮ್ರದ ಉರುಳಿ ಆಗಿರ್ಬೋದು, ಅಥವಾ ದೊಡ್ಡ ಬಾಂಡ್ಲಿಗಳಂದರೆ ದೊಡ್ಡದು ಉರುಳಿ ಅಂತಾರಲ್ಲ, ಮಣ್ಣಿನ ಉರುಳಿಗಳಿರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ಅದು ಇಲ್ಲ ಅಂದರೆ ತಾಮ್ರದ ದೊಡ್ಡ ಅಗಲವಾಗಿರುವಂಥದ್ದು, ಅಂದರೆ ನೀರನ್ನು ಹಾಕಿದಾಗ ಅಗಲವಾಗಿ ಇರುವಂಥ ದೊಡ್ಡ ಪಾತ್ರೆಗಳಿರ್ಬೋದು, ಅಂಥ ಪಾತ್ರೆಗಳಿಗೆ ನೀವು ಏನು
ಮಾಡಬೇಕು ಅಂದರೆ ವಿಶೇಷವಾಗಿ ಶುದ್ಧವಾದ ನೀರನ್ನು ತುಂಬಿಸಿ ಅದರ ಮೇಲೆ ನೀವು ಒಂದಿಷ್ಟು ಸುಂದರವಾದ ಹೂಗಳಂದರೆ ಘಮ ಘಮ ಅನ್ನೋಂಥದ್ದು ಸಾವಂತಿಗೆ ಇರ್ಬೋದು, ಗುಲಾಬಿ ಇರ್ಬೋದು, ಅಂಥ ಹೂಗಳನ್ನು ನೀವು ಅಲಂಕಾರವಾಗಿ ಮಾಡಿ ಅದರ ಜೊತೆಗೆ ನೀವು ಈ ಬಾಳೆಯ ಕಂದಿನ ಪಟ್ಟಿಗಳಿರುತ್ತಲ್ಲ ಆ ಪಟ್ಟಿಯ ಎಲೆಗಳ ಮೇಲೆ ನೀವು ಆ ದೀಪಗಳನ್ನು ಅಂದರೆ ಕಮಲದ ಹೂವಿನ ಬತ್ತಿಗಳಿಂದ ಮಾಡಿರೋಂಥ ದೀಪಗಳನ್ನು ನೀವು ಇಟ್ಟು ಪ್ರಾರ್ಥನೆ ಮಾಡ್ಕೊಬೇಕು. ಗಂಗೆನ ಮತ್ತು ಶಿವನ ಮತ್ತು ನೀವು ಪಾರ್ವತಿ ದೇವಿನ ನೀವು ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಜೀವನ ಈ ರೀತಿ ಇದೆ ಅಂದರೆ ನಮ್ಮ ದಾಂಪತ್ಯದಲ್ಲಿ ಕಲಹ ಇದೆ, ನನ್ನ ಗಂಡ ನನ್ನನ್ನು ಪ್ರೀತಿಸ್ತಾ ಇಲ್ಲ ಅಥವಾ ನನ್ನ ಹೆಂಡತಿ ನನ್ನನ್ನು ಪ್ರೀತಿಸ್ತಾ ಇಲ್ಲ, ನಮ್ಮಿಬ್ಬರ ನಡುವೆ ಅನ್ಯೋನ್ಯತೆ ಅನ್ನೋದು ಕಡಿಮೆ ಆಗಿದೆ, ಯಾರೋ ಒಬ್ಬರ ಮಾತನ್ನು ಕೇಳಿ ನನ್ನ ಗಂಡ ನನ್ನನ್ನು ದ್ವೇಷ ಮಾಡ್ತಾ ಇದ್ದಾನೆ ಅಥವಾ ನನ್ನ ಹೆಂಡತಿ ನನ್ನನ್ನು ದ್ವೇಷ ಮಾಡ್ತಿದ್ದಾಳೆ, ಅಕಸ್ಮಾತ್ ನಿಮ್ಮ ಹೆಂಡತಿ ಡೈವರ್ಸ್ ತನಕ ಹೋಗಿ ನಮಗೆ ಅವರನ್ನೇ ಮತ್ತೆ ನಾವು ಪಡ್ಕೊಬೇಕು, ಯಾವುದೇ ರೀತಿ ಕೋರ್ಟ್ ಕಚೇರಿ ಕೆಲಸಗಳೆಲ್ಲ ಬೇಡ, ನಾವು ಇರೋದ್ರಲ್ಲಿ ಅನ್ಯೋನ್ಯವಾಗಿರಬೇಕು ಅಂತ ಬಯಸೋರು ಕೂಡ ನೀವು ಇವತ್ತಿನ ದಿನ ಆ ದೀಪಗಳನ್ನು ಹಚ್ಬೋದು. ಅಕಸ್ಮಾತ್ ನಿಮಗೆ ಒಳ್ಳೆ ಹುಡುಗಿ, ನನಗೆ ಇದೇ ಹುಡುಗಿನೇ ನಾನು ಮದುವೆ ಆಗಬೇಕು ಅಂತ ಬಯಸೋ ಅಂಥವ್ರು ಕೂಡ ನೀವು ನಿಮ್ಮ ಮನೆಯ ಅಂದರೆ ಉರುಳಿ ಇರುತ್ತಲ್ಲ ಆ ಉರುಳಿಯ ಒಳಗಡೆ ನೀರನ್ನು ಹಾಕಿ ನೀವು ದೀಪ ಹಚ್ಚಿ ನೀವು ಇವತ್ತು ಆ ದೀಪಗಳನ್ನು ನೀರಿನಲ್ಲಿ ತೇಲಿಸಬೇಕು. ಆ ರೀತಿ ತೇಲಿಸೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಅಕಸ್ಮಾತ್ ನಿಮಗೆ ಬಾಳೆಪಟ್ಟಿ ಎಲೆಗಳು ಸಿಗ್ತಾ ಇಲ್ಲ ಅಂತಂದರೆ ನಿಮಗೆ ಎಲೆಗಳಿಂದ ಮಾಡಿರೋ ಅಂಥದ್ದು ಸಿಗುತ್ತೆ, ಮುತ್ತುಗದ ಎಲೆ ಅಂತ ಸಿಗುತ್ತೆ. ಆ ಮುತ್ತುಗದ ಎಲೆಗಳು ಗ್ರಂಥಿಗೆ ಅಂಗಡಿಗಳಲ್ಲಿ ಖಂಡಿತವಾಗ್ಲೂ ಒಂದು 50 ರೂಪಾಯಿ ಕೊಟ್ಟರೆ ಒಂದು 50 ಎಲೆನಾದರೂ ಕೊಡ್ತಾರೆ, ಇಲ್ಲಾಂದರೆ ಒಂದು 20 ರೂಪಾಯಿ ಕೊಟ್ಟರೆ ಒಂದು 10 ಎಲೆಗಳು ಜೊನ್ನೆ ಥರ ಇರೋಂಥದ್ದು ಸಿಗುತ್ತೆ. ನಿಮಗೆ ಮಂತ್ರಾಲಯದಲ್ಲಿ ಎಲ್ಲ ಹೋದಾಗ ಖಂಡಿತವಾಗ್ಲೂ ನೀವು ಹಚ್ಚುತ್ತಾ ಇರ್ತೀರ, ನೋಡಿರ್ತೀರ. ಅದೇ ರೀತಿಯೇ ನೀವು ಆದರೆ ಕಮಲದ ಹೂವಿನ ನಾರಿನಿಂದ ನೀವು ಆ ದೀಪಗಳನ್ನ ಹಚ್ಚಿ ನೀವು ಇವತ್ತು ರಾತ್ರಿಯ ಒಳಗಡೆ ಅಂದರೆ ರಾತ್ರಿ ಹೊತ್ತು ಹುಷಾರು, ರಾತ್ರಿ ತನಕ ಯಾವತ್ತು ರಾತ್ರಿ ಹೊತ್ತೆಲ್ಲ ಹೋಗೋಕೆ ಹೋಗ್ಬೇಡಿ. ಯಾಕಂದರೆ ಕೆಲವೊಬ್ಬರು ತುಂಬಾ ಇನ್ನೋಸೆನ್ಸ್ ಇರ್ತಾರೆ, ಯಾರಿಗೆ ಏನು ಹೇಳ್ತಿದ್ದಾರೆ ಅನ್ನೋದೇ ಗೊತ್ತಾಗೋದಿಲ್ಲ. ಯಾಕಂದರೆ ನದಿ ದಡಗಳ ಹತ್ರ ಎಲ್ಲ ನೀರಿನ ರಭಸಕ್ಕೆ ಕಾಲು ಜಾರಿ ಬೀಳೋವಂಥದ್ದು ಇರುತ್ತೆ. ನಿನ್ನೆ ತಾನೇ ಅಮಾವಾಸ್ಯೆ ಆಗಿರುತ್ತೆ, ಅದಕ್ಕೋಸ್ಕರ ನೀವು ಒಬ್ಬೊಬ್ಬರೇ ಯಾವುದೇ ಕಾರಣಕ್ಕೂ ನದಿಗಳ ಹತ್ರ, ಕೊಳದ ಹತ್ರ, ಕೆರೆಗಳ ಹತ್ರ, ಸಮುದ್ರದ ಹತ್ರ ಹೋಗೋಕೆ ಹೋಗ್ಬಿಡಿ. ನಿಮ್ಮ ತಂದೆ ತಾಯಿಗಳ ಜೊತೆ ಅಥವಾ ನೀವೇನಾದರೂ ವಿಶೇಷವಾಗಿ ಯಾವುದಾದ್ರೂ ಕ್ಷೇತ್ರಗಳಿಗೆ ಹೋಗಿದ್ದೀರಾ ಅಂದ್ಕೊಳ್ಳಿ, ಇವತ್ತು ಮಂತ್ರಾಲಯದಲ್ಲಿರ್ಬೋದು, ಅಕಸ್ಮಾತ್ ನೀವು ಕುಕ್ಕೆಯಲ್ಲಿರ್ಬೋದು ಅಥವಾ ಘಾಟಿ ಸುಬ್ರಹ್ಮಣ್ಯದಲ್ಲಿರ್ಬೋದು ಅಥವಾ ನಿಮಗೆ ಎಲ್ಲಿ ಮುರುಡೇಶ್ವರ ಇರ್ಬೋದು ಅಥವಾ ಕೊಲ್ಲೂರು ಮೂಕಾಂಬಿಕೆ ಇರ್ಬೋದು, ಕಟೀಲು ದುರ್ಗಾ ಪರಮೇಶ್ವರಿ, ಅನ್ನಪೂರ್ಣ ಕ್ಷೇತ್ರ, ಹೊರನಾಡು, ಶೃಂಗೇರಿ, ಈ ರೀತಿ ಯಾವುದಾದ್ರೂ ಕ್ಷೇತ್ರಗಳಲ್ಲಿ ನೀವು ಹೋದರೆ ಅಥವಾ ನಿಮ್ಮ ಮನೆ ಸುತ್ತಮುತ್ತ ಯಾವುದಾದ್ರೂ ನದಿಗಳು ಸಮುದ್ರಗಳಿದ್ದರೆ ಅಲ್ಲಿಗೆ ನೀವು ಹೋಗಿ ದೀಪಗಳನ್ನು ನೀವು ನಿಮ್ಮ ತಂದೆ ತಾಯಿಗಳ ಜೊತೆ ಹೋಗಿ ದೂರದಲ್ಲಿ ನಿಂತ್ಕೊಂಡು ಅವನ್ನು ನೀವು ತೇಲಿ ಬಿಡಬೇಕಾಗುತ್ತೆ. ತೇಲಿ ಬಿಟ್ಟಾಗ ಇವತ್ತಿನ ಪಾಡ್ಯದಲ್ಲಿ ಪೋಲೆಯಮ್ಮನ ಅಂದರೆ ನಾವು ಅದನ್ನು ತಾಯಿನ ನಾವು ಪ್ರಾರ್ಥನೆ ಮಾಡಿ ಬೇಡ್ಕೊಂಡಾಗ ಅಂದರೆ ಅದರ ಸಂಕೇತನೆ ಬಂದು ಶಿವ ಮತ್ತು ಪಾರ್ವತಿ ಆಗಿರ್ತಾರೆ. ಅಂತ ಶಿವ ಪಾರ್ವತಿನ ನೀವು ಎಷ್ಟು ಅನ್ಯೋನ್ಯವಾಗಿದ್ದೀರಾ ಅದೇ ರೀತಿ ನಮ್ಮ ಜೀವನದಲ್ಲಿ ನಾವು ಬಯಸುತ್ತಾ ಇರುವಂತಹ ಸಂಗಾತಿಯ ಜೊತೆ ನಾವು ಸುಖವಾಗಿ ಇರಬೇಕು ಅಂತ ಬಯಸೋವಂಥದ್ದನ್ನ ಆಶೀರ್ವಾದ ಮಾಡಿ ಅಂತ ಹೇಳ್ಬಿಟ್ಟು ನೀವು ಆ ದೀಪಗಳನ್ನು ಇವತ್ತು ತೇಲಿ ಬಿಡಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಲಕ್ಷ್ಮೀನಾರಾಯಣನ ಕ್ಷೇತ್ರಗಳಿರ್ಬೋದು, ಶ್ರೀರಂಗಪಟ್ಟಣ ಇರ್ಬೋದು, ಮೈಸೂರು ಇರ್ಬೋದು, ತಲಕಾಡು ಇರ್ಬೋದು, ಇಂಥ ಕ್ಷೇತ್ರಗಳಲ್ಲಿ ನೀವು ಹೋದಾಗ ಖಂಡಿತವಾಗ್ಲೂ ಅಲ್ಲೂ ಕೂಡ ನೀವು ಲಕ್ಷ್ಮೀನಾರಾಯಣರು ಹೇಗೆ ಜೊತೆಯಾಗಿ ಇರ್ತಾರೋ ಆ ರೀತಿ ನಾವು ಕೂಡ ಜೊತೆಯಾಗಿ ಇರಬೇಕು ಅಂತ ಬಯಸೋ ಅಂಥವ್ರು ನೀವು ಇವತ್ತಿನ ದಿನ ದೀಪಗಳನ್ನು ನೀವು ನದಿಗಳಲ್ಲಿ ಅಥವಾ ಕಲ್ಯಾಣಿಗಳಲ್ಲಿ ನೀವು ತೇಲಿ ಬಿಡಬೇಕಾಗುತ್ತೆ. ಅಕಸ್ಮಾತ್ ಅದಾಗಲಿಲ್ಲ ಅಂದರೆ ಮನೆಯಲ್ಲಿ ಕೂಡ ನೀವು ತೇಲಿ ಬಿಡ್ಬೋದು. ಅದರಲ್ಲೂ ವಿಶೇಷವಾಗಿ ಇವತ್ತಿನ ದಿನ ತುಳಸಿಯ ಕಟ್ಟೆ ಮುಂದೆ ನೀವು ಅದನ್ನ ನೀವು ಮಾಡಿ ಅಂದರೆ ಉರುಳಿಗಳನ್ನು ಇಟ್ಟು ಆ ಉರುಳಿಗಳಿಗೆ ಅಲಂಕಾರ ಮಾಡಿ ತುಳಸಿ ಮತ್ತು ವಿಷ್ಣುವಿನ ನೀವು ಪ್ರಾರ್ಥನೆ ಮಾಡಿ ಸಿಹಿ ಪೊಂಗಲ್ ಏನಾದರೂ ಮಾಡಿ ಅಮ್ಮನವ್ರಿಗೆ ಅರ್ಪಣೆ ಮಾಡಿ ತುಳಸಿ ಕಟ್ಟೆಯ ಮುಂದೆ ನೀವು ಅದನ್ನು ನೀವು ಉರುಳಿನಿಟ್ಟು ಅಲ್ಲಿ ನೀವು ದೀಪಗಳನ್ನು ಇವತ್ತು ತೇಲಿ ಬಿಡೋದ್ರಿಂದ ಖಂಡಿತವಾಗ್ಲೂ ಯಾವುದೇ ಥರದ ದೋಷಗಳಿರ್ಬೋದು, ವಿವಾಹ ದೋಷಗಳಿರ್ಬೋದು, ಕದಲಿ ದೋಷಗಳಿರ್ಬೋದು, ಕುಂಭ ದೋಷಗಳಿರ್ಬೋದು, ಅದೆಲ್ಲ ನಿವಾರಣೆ ಆಗುತ್ತೆ. ಅದರ ಜೊತೆಯಾಗಿ ನೀವು ಇಷ್ಟಪಟ್ಟವರ ಜೊತೆ ನೀವು ಸುಖವಾಗಿ ಇರ್ಬೋದು. ಅಥವಾ ನಿಮ್ಮಲ್ಲೇನಾದರೂ ಭಿನ್ನಾಭಿಪ್ರಾಯಗಳಿದ್ದರೆ, ಮನಸ್ತಾಪಗಳಿದ್ದರೆ ಅದೆಲ್ಲ ದೂರ ಆಗೋದಕ್ಕೆ ಇವತ್ತಿನ ಪಾಡ್ಯಮಿ ತುಂಬಾ ಅನುಕೂಲ ಮಾಡಿಕೊಡುತ್ತೆ. ಖಂಡಿತವಾಗ್ಲೂ ನಿಮಗೆ ಸರಿ ಅನ್ಸಿದ್ರೆ ಮಾತ್ರ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.